ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಸಿಎಂ ಇಬ್ರಾಹಿಂ. ಕಾವೇರಿ ನಿವಾಸದಲ್ಲಿ ಸಿಎಂ ಜೊತೆ ಸಿಎಂ ಇಬ್ರಾಹಿಂ ಮಾತುಕತೆ ನಡೆಸಿದ್ದಾರೆ. ನೋಡಿ, ಈಗ ಇಬ್ರಾಹಿಂ ಅವರು ಜೆಡಿಎಸ್ಗೆ ಹೋದ್ರು, ಕಾಂಗ್ರೆಸ್ನಿಂದ ಅಲ್ಲಿ ರಾಜ್ಯಾಧ್ಯಕ್ಷರಾದರು. ಅದಾದ ಮೇಲೆ ಈಗ ಎಲ್ಲೂ ಇಲ್ಲ, ಮನೇಲಿದ್ದಾರೆ. ಅವ್ರ ಮಗ ಕಾಂಗ್ರೆಸ್ನಲ್ಲಿದ್ದಾರೆ. ಸಿಎಂ ಇಬ್ರಾಹಿಂ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿರೋದು ಯಾಕೆ ಈ ಟೈಮ್ನಲ್ಲಿ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವರಿಬ್ಬರ ಭೇಟಿ ಮಾಜಿ ದೋಸ್ತಿಗಳು. ಹಾಗಾದ್ರೆ ಪುತ್ರನ ಭವಿಷ್ಯಕ್ಕಾಗಿ ಮತ್ತೆ ಕಾಂಗ್ರೆಸ್ ಸೇರ್ತಾರಾ ಇಬ್ರಾಹಿಂ? ಸಿದ್ದರಾಮಯ್ಯ ಅವರ ಆರೋಗ್ಯ ವಿಚಾರಿಸಿದ್ದಾರೆ ಇಬ್ರಾಹಿಂ ಅವರು. ಕುಶಲೋಪರಿ ಕಾಂಗ್ರೆಸ್ ತೊರೆದು ಜೆಡಿಎಸ್ ಅನ್ನ ಸೇರಿದ್ರು, ಅಲ್ಲಿ ರಾಜ್ಯಾಧ್ಯಕ್ಷರಾದರು. ಅದಾದ್ಮೇಲೆ ಇವರು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡ್ರು, ಕುಮಾರಸ್ವಾಮಿ ಜೊತೆಗೆ ಅಸಮಾಧಾನಗೊಂಡು ಹೊರಬಿದ್ದಿದ್ರು. ಅದಾದ್ಮೇಲೆ ಹೋರಾಟ ಮಾಡಿದ್ರು. ಅಸಲಿ ಜೆಡಿಎಸ್ ನಂದು, ಒರಿಜಿನಲ್ ನಂದು ಅಂತ ಹೇಳ್ಕೊಂಡು ಓಡಾಡ್ತಿದ್ರು. ಕಾನೂನಾತ್ಮಕ ಹೋರಾಟ ಮಾಡಿದ್ರು, ಅಲ್ಲಿ ಫೇಲ್ಯೂರ್ ಆದ್ರು. ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ ಈಗ ಸಿಎಂ ಇಬ್ರಾಹಿಂ. ನಂದಾಯ್ತಪ್ಪ, ನನ್ನ ಪುತ್ರನ ರಾಜಕೀಯ ಭವಿಷ್ಯಕ್ಕಾದ್ರೆ ಏನಾದರೂ ಮಾಡಬೇಕಲ್ಲ ಅಂತೇಳಿ ಈಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಈ ಹಿಂದೆ ಕಾಂಗ್ರೆಸ್ ತೊರೆದಂಥ ಸಂದರ್ಭದಲ್ಲಿ ಇದೇ ಸಿಎಂ ಇಬ್ರಾಹಿಮು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದೂ ಇದೆ, ಅವರ ವಿರುದ್ಧ ಮಾತನಾಡಿದ್ದೂ ಇದೆ. ಈಗ ಸಿಎಂ ಇಬ್ರಾಹಿಂ ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ. ಕಾವೇರಿ ನಿವಾಸದಲ್ಲಿ ಚರ್ಚೆ ಮಾಡಿದ್ದಾರೆ. ಅದು ಯಾವ ವಿಚಾರ ಚರ್ಚೆ ಆಗಿರಬಹುದು ನೋಡಿ. ಅವ್ರ ಮಗ ಈಗ ಫೈಜ್ ಅಂತೇಳಿದ್ದಾರೆ. ಅವರು ಲಾಸ್ಟ್ ಎಲೆಕ್ಷನ್ 2023 ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಹುಮ್ನಾಬಾದ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು. ಮತ್ತು ಆಮೇಲೆ ಕಾಂಗ್ರೆಸ್ ಸೇರಿದ್ದಾರೆ. ಈಗ ಮಗನಿಗೇನಾದರೂ ಟಿಕೆಟ್ ಕೊಡಿಸುವಂಥ ಪ್ರಯತ್ನ ಮಾಡಿರಬಹುದು. ಅಂದರೆ ಈಗ ತಮ್ಮ ಮಗನಿಗೆ ಶಿಗ್ಗಾಂವಿ ಬೈ ಎಲೆಕ್ಷನ್ ಟಿಕೆಟ್ ಕೂಡ ಕೇಳಿದರು ಸಿಎಂ ಇಬ್ರಾಹಿಂ. ಆಗ ಅಲ್ಲಿ ಟಿಕೆಟ್ ಸಿಗಲಿಲ್ಲ, ಲಾಬಿ ಕೂಡ ಮಾಡಿದರು. ಈಗ ಮುಂದಿನ ಭವಿಷ್ಯ ಕಾಂಗ್ರೆಸ್ನಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ. ಯಾಕಂತ ಹೇಳಿದ್ರೆ ಸಿಎಂ ಇಬ್ರಾಹಿಮು ಮೊದಲೇ ಕಾಂಗ್ರೆಸ್ನಲ್ಲಿದ್ದಂಥವ್ರು. ಅದಾದ ಮೇಲೆ ಅಲ್ಲಿ ಮುನಿಸಿಕೊಂಡು ಜೆಡಿಎಸ್ಗೆ ಹೋಗಿ ಅಲ್ಲಿ ರಾಜ್ಯಾಧ್ಯಕ್ಷರಾಗಿ ಅಲ್ಲೂ ಕೂಡ ಇರದೆ ಅಲ್ಲಿ ಕುಮಾರಸ್ವಾಮಿ ವಿರುದ್ಧ ಬಂಡಾಯವೆದ್ದು, ಜೊತೆಗೆ ಅವರು ಮೈತ್ರಿ ಅಂದರೆ BJP ಜೊತೆಗೆ ಹೋದರು ಅನ್ನುವಂಥ ಕಾರಣಕ್ಕೆ ಮುನಿಸಿಕೊಂಡು ಹೊರಗಡೆ ಬಂದು ನಾನು ಜೆಡಿಎಸ್ ಅಸಲಿ ಅಂಥೇಳಿ ಕಾನೂನಾತ್ಮಕ ಹೋರಾಟ ಮಾಡಿ ಅವ್ರದ್ದೆಲ್ಲ ಡೂಪ್ಲಿಕೇಟ್ ಅಂಥೇಳಿ ವಿಫಲರಾದರು. ಅದಾದಮೇಲೆ ಈಗ ತಮ್ಮ ಮಗನ ಭವಿಷ್ಯ ಕಟ್ಟಿಕೊಡ್ಲಿಕ್ಕೆ ರಾಜಕೀಯವಾಗಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ.